ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡಿಕೊಡಿ, ಆಯಿತಾ. ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ ಮೈಕ್ರೋ ಟೆಸ್ಟ್ 2 6th ಕ್ಲಾಸ್ ರೇಂಬೋ. ಯಾಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತವೆ. ನಾವು ಈ ಚಾನಲ್ನಲ್ಲಿ ಸುಮೇರು, ಸುವೇಗ, ಅದಾದಮೇಲೆ ರೇಂಬೋ, ಅದಾದಮೇಲೆ ವಿಜ್ಞಾನ ಮತ್ತು ಗಣಿತ ಪ್ರಶ್ನೋತ್ತರಗಳನ್ನು ಕೂಡ ಹಾಕುತ್ತೇವೆ. ಜನರಲ್ ನಾಲೆಜ್ ವಿಡಿಯೋಗಳನ್ನು ಕೂಡ ಹಾಕುತ್ತೇವೆ. ಅದಕ್ಕೋಸ್ಕರ ನೀವೇನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿವತ್ತು ನೋಡ್ತಾ ಇದ್ದೀವಿ 6th ಸ್ಟ್ಯಾಂಡರ್ಡ್ ರೇಂಬೋ ಪಾರ್ಟ್ 1 ಮೈಕ್ರೋ ಟೆಸ್ಟ್ 2. ಫಸ್ಟ್ ಒನ್, read the following announcements or instructions carefully and identify the places where they are given. First one, passengers bound for Delhi, your attention please. NC33C Dillon Express will arrive on platform 4 shortly. ಇದನ್ನೆಲ್ಲಿ ಅನೌನ್ಸ್ ಮಾಡ್ತಾರೆ? ರೈಲ್ವೆ ಸ್ಟೇಷನ್. ಸೆಕೆಂಡ್ ಒನ್, ಡೋಂಟ್ ಟಾಕ್, ಕೀಪ್ ಕ್ವೈಟ್ ಆ್ಯಂಡ್ ಮೇಂಟೈನ್ ಸೈಲೆನ್ಸ್. ಎಲ್ಲಿ ಹೇಳ್ತಾರೆ? ಲೈಬ್ರರಿಯಲ್ಲಿ ಹಾಕ್ತಾರೆ ಅಥವಾ ಅದನ್ನು ಬರೆದಿರ್ತಾರೆ. ಥರ್ಡ್ ಒನ್, ಅಟೆನ್ಷನ್, ಸ್ಟ್ಯಾಂಡ್ ಆಟ್ ಈಸ್. ಫೋರ್ತ್ ಒನ್, walk on the zebra crossing, don't cross when you see the red light. ಎಲ್ಲಿ? ರೋಡ್, ಜಿಬ್ರಾ ಕ್ರಾಸಿಂಗ್ ರೋಡ್ನಲ್ಲಿ, ಆಯಿತಾ. ಅದಾದಮೇಲೆ ಸೆಕೆಂಡ್ ಒನ್ ಏನಿದೆ? rearrange jumbled letters to get meaningful relation words. First one, nephew. Second one, daughter. Third one, father. Fourth one, mother. Sixth one, niece. ಸಿಕ್ಸ್ತ್ ಒನ್, ಅಂಕಲ್. ಓಕೆ, ಅದಾದಮೇಲೆ ಥರ್ಡ್ ಒನ್ ಇದೆ. ಏನಿದೆ? ರೀಅರೇಂಜ್ ದಿ ವರ್ಡ್ಸ್ ಇನ್ ದಿ ಫಾಲೋವಿಂಗ್ ವರ್ಡ್ಸ್ ಟು ಮೇಕ್ ಇಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಇವುಗಳನ್ನು ನಾವು ಮತ್ತೊಮ್ಮೆ ಅದಲು ಬದಲು ಮಾಡಿ ಒಂದು ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟ್ ಒನ್, ಹಿ ಲಿವ್ಸ್ ಇನ್ ಹೀಸ್ ಅಂಕಲ್ಸ್ ಹೌಸ್. ಸೆಕೆಂಡ್ ಒನ್, ದ ಬ್ಲೂ ಬ್ಯಾಗ್ ಈಸ್ ಮೈನ್. ಥರ್ಡ್ ಒನ್, ವಿ ಕ್ಯಾನ್ ಸಿ ದಿ ಕ್ಲೌಡ್ಸ್ ಇನ್ ದಿ ಸ್ಕೈ. ಫೋರ್ತ್ ಒನ್, ರಂಗಾ ಈಸ್ ಮೈ ಎಲ್ಡರ್ ಬ್ರದರ್. ಈತಲ್ವಾ? ಸೊ ರೀಅರೇಂಜ್ ಅಂದರೆ ಹಿಂದೆ ಮುಂದೆ ಕೊಟ್ಟಿರ್ತಾರೆ, ಅವುಗಳನ್ನು ನಾವು ಅರೇಂಜ್ ಅಂದರೆ ಒಂದು ಸೆಂಟೆನ್ಸ್ನಲ್ಲಿ ಕರೆಕ್ಟಾಗಿ ಬರಿಬೇಕು, ಆಯಿತಾ. ಸೊ ಇಲ್ಲಿಗೆ ನಿಮ್ಮ ಇದ್ಯಾವುದು ಟೆಸ್ಟ್ ಮೈಕ್ರೋ ಟೆಸ್ಟ್ 2 ರೇಂಬೋ ಪಾರ್ಟ್ 2ನಲ್ಲಿತ್ತಿದ್ದು ಸೆಕೆಂಡ್ ಟೆಸ್ಟ್ ಮುಗೀತು, ಮೈಕ್ರೋ ಟೆಸ್ಟ್, ಆಯಿತಾ. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡೋದನ್ನು ಮರೆಯಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರೆಯಬೇಡಿ. ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಯಾವ ವಿಡಿಯೋ ನೋಡೋಣ? ಮುಂದಿನ ಕ್ಲಾಸ್ನಲ್ಲಿ ಥರ್ಡ್ ಯೂನಿಟ್ ಪ್ರೊಫೆಷನ್ಸ್ ಅಂತ ಇದೆಯಲ್ಲ, ಅದನ್ನು ನಾವು ನೋಡೋಣ. ಅದಕ್ಕೋಸ್ಕರ ನಾವು ಈ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ಳಿ ತಪ್ಪದೆ.